ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಮೂಲಕ ನವರಾತ್ರಿಯ 4ನೇ ದಿನದ ವಿಶೇಷತೆಯನ್ನು ತಿಳಿಯೋಣ. ನವರಾತ್ರಿಯ 4ನೇ ದಿನದಂದು ದೇವಿ ಕುಷ್ಮಾಂಡವನ್ನು ಪೂಜಿಸಲಾಗುತ್ತದೆ. ಅವಳು ಸಂಪತ್ತು ಮತ್ತು ಶಕ್ತಿಯನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ. ಕುಷ್ಮಾಂಡ ದೇವಿಯು 8 ಕೈಗಳನ್ನು ಹೊಂದಿದ್ದಾಳೆ. ಆದ್ದರಿಂದ ಅವಳನ್ನು ಅಷ್ಟಭುಜಾ ದೇವಿ ಎಂದು ಕರೆಯಲಾಗುತ್ತದೆ. ಸಂಸ್ಕೃತದಲ್ಲಿ ಬ್ರಹ್ಮಾಂಡ ಎಂದು ಕರೆಯಲ್ಪಡುವ ಇಡೀ ವಿಶ್ವವನ್ನು ಅವಳು ತನ್ನ ನಗುವಿನ ಮೂಲಕ ಸೃಷ್ಟಿಸಿದ್ದಾಳೆ ಎಂದು ಹೇಳಲಾಗುತ್ತದೆ. ಕುಷ್ಮಾಂಡ ಎನ್ನುವುದು 2 ಪದಗಳಿಂದ ಸೇರಿದೆ. ಕುಶ ಎಂದರೆ ಹಸಿರು ಮತ್ತು ಅಂಡ ಎಂದರೆ ಬ್ರಹ್ಮಾಂಡ ಎಂಬ ಅರ್ಥ ಬರುತ್ತದೆ. ಈ ದೇವಿಯ ರೂಪ ದುರ್ಗೆಯ 4ನೇ ರೂಪವಾಗಿದ್ದು, ಈ ರೂಪದಲ್ಲಿ ದೇವಿ ನವಗ್ರಹಗಳ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತಾಳೆ ಎಂದು ನಂಬಲಾಗಿದೆ. ಇಡೀ ಲೋಕಕ್ಕೆ ಬೆಳಕು ಕೊಡುವವನು ಸೂರ್ಯದೇವ ಆಗಿದ್ದರೆ, ಆ ಸೂರ್ಯದೇವನ ಶಕ್ತಿಯ ಮೂಲವೇ ಕುಷ್ಮಾಂಡಾ ದೇವಿಯಾಗಿದ್ದಾರೆ. ದೇವಿ ಇಲ್ಲದಿದ್ದರೆ ಸೂರ್ಯನ ಬೆಳಕು ಮತ್ತು ಶಕ್ತಿಯು ಮಸುಕಾಗುತ್ತದೆ ಎಂಬುದು ಪುರಾಣಗಳ ಕಥೆಗಳಲ್ಲಿ ಉಲ್ಲೇಖವಾಗಿದೆ. ಕುಷ್ಮಾಂಡಾ ದೇವಿಗೆ ಸಿಂಧೂರ, ಹೂಗಳು, ಹೂ ಮಾಲೆಗಳು, ಅಕ್ಷತೆ ಇತ್ಯಾದಿಯನ್ನು ಅರ್ಪಿಸುವುದು ವಾಡಿಕೆ. ಇದಾದ ನಂತರ ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ ತಾಯಿಯ ಮಂತ್ರವನ್ನು 108 ಬಾರಿ ಜಪಿಸುತ್ತಾರೆ. ತಾಯಿಯ ಮಂತ್ರವು ಮಂತ್ರವನ್ನು 108 ಬಾರಿ ಜಪಿಸುತ್ತಾರೆ. ಈ ರೀತಿ ಪೂಜಿಸುವುದರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬುದು ಭಕ್ತ ಜನರ ನಂಬಿಕೆಯಾಗಿದೆ. ವಿಡಿಯೋನ ಪೂರ್ತಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಇನ್ನಷ್ಟು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಸಿಗುತ್ತದೆ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ವಿನಂತಿ.